ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಆಗಿದ್ದಂಥ ಸಂಜಯ್ ಗಾಂಧಿ ಅವರು ಇವತ್ತು ಪುಣ್ಯತಿಥಿ. ಅವರು ಜೂನ್ 23, 1980 ಇಸ್ವಿನಲ್ಲಿ ವಿಮಾನ ಅಪಘಾತದಲ್ಲಿ ತೀರೋದ್ರು. ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ, ತಮ್ಮೆಲ್ಲರ ವೈಯಕ್ತಿಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾನು ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷಗಳಾದ ಶ್ರೀಮಾನ್ ಹರೀಶ್ ರವರೇ, ಅಂಶುಮನ್ ರವರೇ, ಗಾಂವ್ಕರ್ ರವರೇ, ಇನ್ಯಾರು ಬಂದರೆ, ಅಶೋಕ್ ಕೊಡವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಮುಖಂಡರಾಗಿರ್ತಕ್ಕಂತಹ ರಮನಾಥ್ ರೈ ಅವರೇ, ಅಭಯ್ ಚಂದ್ರ ಜೈನ್ ಅವರೇ ಹಾಗೂ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಗೆಳೆಯ ಮಂಜುನಾಥ್ ಭಂಡಾರಿ ಅವರೇ, QT ಖಾದರ್ ಅವರೇ, ಜಯಪ್ರಕಾಶ್ ಹೆಗಡೆ ಅವರೇ, ಉತ್ತರ ಕನ್ನಡ ಜಿಲ್ಲೆಯ ಮಣ್ಕಾಲ್ ವೈದ್ಯರ್ ಅವರೇ, ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಯ ಅಶೋಕ್ ಅವರು ಹೆಸರು ಹೇಳಿದ್ದೀನಿ. SIR ಬಗ್ಗೆ SIR ಬಗ್ಗೆ ಬಹಳ ಸುದೀರ್ಘವಾಗಿ ವಿಸ್ತಾರವಾಗಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿದ್ದಂಥ ಸುದರ್ಶನ್ ರವರು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು RSS SIR ಮೂಲಕ ಒಂದು ನೈಜ ಮತದಾರರ ಹೆಸರನ್ನ ನೈಜ ಮತದಾರ ಪಟ್ಟಿಯಿಂದ ಕೈ ಬಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಸಹ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸುದರ್ಶನ್ ಅವ್ರ ಹತ್ರ ನಾನು ಮಾತಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಯಾವ ರೀತಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಇವರು ಕೈ ಬಿಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಪ್ರತಿ ವರ್ಷ ಜನವರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇತ್ತು. 2003, 2004 ಅದಾದ ನಂತರ ಪರಿಷ್ಕರಣೆ ಆಗಿಲ್ಲ ಅಂತ ಕಾಣಿಸುತ್ತೆ ಸುದರ್ಶನ್ ಅವರೇ. 2003ರಲ್ಲಿ ಕಟ್ಟ ಕಡೆಯದಾಗಿ ಆಗಿರ್ತಕ್ಕಂಥದ್ದು 2014ರಲ್ಲಿ ಆಗ್ಬೇಕಾಗಿದ್ದಂತನ್ನ 2021ರಲ್ಲಿ ಜನಗಣತಿ ಆದ ನಂತರ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಸಹ ಮಾಡಿಲ್ಲ. 2027ನೇ ಇಸ್ವಿನಲ್ಲಿ ಜನಗಣತಿ ಮತ್ತು ಜಾತಿ ಗಣತಿ ಅಂತ ಮಾಡಿ ಅದು ಯಾವ ಪರಿಸ್ಥಿತಿನಲ್ಲಿ ಇದೆ ಅಂತಲೂ ಸಹ ಗೊತ್ತಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಲ್ಪ ಇತಿಹಾಸ ತಮ್ಗೆ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ನಮ್ಗೆ ಯಾರಿಗೂ ಸಹ ಮತ ಚಲಾವಣೆ ಹಾಕಿರಲಿಲ್ಲ. ಆಗ ಇದ್ದಂತ ಪರಿಸ್ಥಿತಿ ಆಡಳಿತ ರಾಜಪ್ರಭುತ್ವ ಅಂತ ಹೇಳಿದ್ರೆ ಒಬ್ಬ ಮಹಾರಾಜನಡಿಗೆ ಮಂತ್ರಿ, ಪಾಳ್ಯಗಾರ, ಜಮೀನ್ದಾರ್, ಈ ದೇಶ ಈ 4 ಜನದ ಮಾತ್ರ ಇದ್ದೇ ವಿನಃ ನಾವೆಲ್ಲರೂ ಸಹ ಗುಲಾಮರಾಗಿ ಜೀತದಾಳಗಳಾಗಿ ಇದ್ದಂತ ಪರಿಸ್ಥಿತಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಸ್ವತಂತ್ರ ಹೋರಾಟದ ಆಶಯಗಳು ನಾವೆಲ್ಲರೂ ಸಹ ಸ್ವತಂತ್ರರು, ಎಲ್ಲರೂ ಸಹ ಸಮಾನರು ಮತ್ತು ಎಲ್ಲ ಜಾತಿ, ಭಾಷೆ, ಧರ್ಮವನ್ನ ಮೀರಿ ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋ ಮೂಲ ಉದ್ದೇಶದಿಂದ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಸುದೀರ್ಘವಾಗಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿ ನಮ್ಮ ಪೂರ್ವಜರು ನೂರಾರು ಜನ ಪ್ರಾಣಾರ್ಪಣೆ ಮಾಡಿ, ಲಕ್ಷಾಂತರ ಜನ ತ್ಯಾಗ ಬಲಿದಾನವನ್ನ ಮಾಡಿ ನಮ್ಗೆಲ್ಲರೂ ಸಹ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಸ್ವತಂತ್ರವನ್ನು ಕೊಟ್ಟ ಸಂದರ್ಭದಲ್ಲಿ ರಾಜಪ್ರಭುತ್ವ ಹೋದ ನಂತರ ಅದಕ್ಕೆ ಯಾವ ರೀತಿ ಅಧಿಕಾರ ಇರಬೇಕು ಅಂದಾಗ ನಾವೆಲ್ಲರೂ ಸಹ ಪ್ರಜಾಪ್ರಭುತ್ವ ಅಂದ್ರೆ ಅದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತ ಏನು ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆ ಪ್ರಜಾಪ್ರಭುತ್ವವನ್ನ ನಾವು ಒಪ್ಕೊಂಡು ಅದಕ್ಕೆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಸರ್ಕಾರಗಳ ರಚನೆ ಆಗಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅವರ ಆಶಯಗಳೇ ಬೇರೆ. ಅದರಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇದ್ರೂ ಸಹ ಅವರನ್ನ ನಾವು ಸಂವಿಧಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಸಂವಿಧಾನ ಸುದೀರ್ಘವಾಗಿ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ 395 ಅನುಚ್ಛೇದ ಅಂದ್ರೆ ಆರ್ಟಿಕಲ್ನೆಲ್ಲ ಮಾಡಿ ಎಲ್ಲ ಜನ ಸಮುದಾಯ, ಎಲ್ಲ ರಾಷ್ಟ್ರದ ಮೂಲೆಗಳಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಪ್ರಜಾಪ್ರಭುತ್ವದ
ಆಶಯಗಳ ಅನುಕೂಲ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಸಂವಿಧಾನವನ್ನ ಸುದರ್ಶನ್ ಅವರು ಹೇಳಿದಾಗೆ ನಮಗೆ ನಾವೇ ಅರ್ಪಿಸ್ಕೊಂಡಿದ್ವಿ. ಮಹಾತ್ಮ ಗಾಂಧಿ ಅವರ ಹೇಳಿಕೆ ಏನು ಅಂದ್ರೆ, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಪಂಕ್ತಿಯಲ್ಲಿ ಕುಳಿತಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಈ ಒಂದು ಪ್ರಜಾಪ್ರಭುತ್ವದ ಮೂಲಕ ಸಹಾಯ ಆಗ್ಬೇಕು ಅಂತ ಹೇಳಿ ನಾನು ಮೊನ್ನೆಯೂ ಸಹ ಬೆಂಗಳೂರು ನಗರದಲ್ಲಿ ಭಾಷಣ ಮಾಡಿದೆ. ಮಹಾತ್ಮ ಗಾಂಧಿ ಅವರು ಏನ್ ಹೇಳಿದ್ರೆ, ಬಡತನ ನಿರ್ಮೂಲನೆ ಮಾಡಿ ಅಂತ ಅವ್ರು ಹೇಳ್ತಾ ಇರಲಿಲ್ಲ. ನೀವು ಅಧಿಕಾರಕ್ಕೆ ಬಂದಾಗ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ಬಡವರ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಬಹಳ ಹಿಂದೆ ಹೇಳಿದ್ರು. ಅದನ್ನೇ ಮತ್ತೊಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದ್ರು, ಜೀವನ ಮಾಡ್ಲಿಕ್ಕೋಸ್ಕರ ನೀವು ರಾಜಕಾರಣಕ್ಕೆ ಬರಬೇಡಿ, ಜನಸಾಮಾನ್ಯ ಜೀವನವನ್ನು ಬದಲಾವಣೆ ಮಾಡ್ಲಿಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿದ್ರು. ಇವೆಲ್ಲ ನೀವು ನೋಡಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ಆಧುನಿಕ ಭಾರತವನ್ನ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಹೆಚ್ಚಿನದಾಗಿ ವೈಜ್ಞಾನಿಕವಾಗಿ ನಮ್ಮ ಮಕ್ಕಳು ತಯಾರಾಗಬೇಕು ಅಂತ ಹೇಳಿ, ಮೂಢನಂಬಿಕೆ ವಿರುದ್ಧ ಇರಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾರೂ ಸಹ ಈ ದೇಶದಲ್ಲಿ ಮುಂದೆನೂ ಕೊಟ್ಟಿಲ್ಲ, ಹಿಂದೆನೂ ಕೊಡಕ್ಕಾಗ್ಲಿಲ್ಲ. ನಾವು ಬಹಳ ಹೆಮ್ಮೆ ಬೀಳ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ. ಅದಕ್ಕೋಸ್ಕರ ನಾನು ಹೇಳೋದು, ಈಗ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಯಾರು ಹೋಗ್ತಾನೆ ಆ ಮಲೆಕುಡಿಯ ಇರೋ ಊರಲ್ಲಿ, ಯಾರು ಹೋಗ್ತಾರೆ ಆ ಬೆಟ್ಟದ ಮೇಲೆ? ಅವ್ರು ಯಾರು ಮ್ಯಾಪಿಂಗ್ ಮಾಡೋದಿಲ್ಲ. ಕೊರವರಿದ್ದಾರೆ, ಕೊರಗಾಸ್ ಯಾರು ಮ್ಯಾಪಿಂಗ್ ಮಾಡ್ತಾರೆ, ಅವ್ರ ಹತ್ರನೂ ಹೋಗೋದಿಲ್ಲ. ಅಲೆಮಾರಿಗಳಿದ್ದಾರೆ, ಯಾರು ಹೋಗ್ತಾರೆ? ಅದು ಬಿಡಿ, RSS ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರನ್ನು ಯಾವ ರೀತಿ ತೆಗಿಬೇಕು ಅದನ್ನ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಇರಲಿ ಮುಸ್ಲಿಮ್ಸ್ ಇರಲಿ. ಅದ್ರ ಜೊತೆಗೆ ಸುದರ್ಶನ್ ಅವ್ರು ಹೇಳಿದಾಗೆ, ಅವ್ರು ಯಾಕೋ ಸ್ವಲ್ಪ ಬಡವಂತಿಕೆ ಮಾಡಿದ್ರು ಹೇಳೋಕೆ, ಅವ್ರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರನ್ನೆಲ್ಲ ಕಟ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಹೇಳೋಣ, ಅದ್ರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಅವರ ಉದ್ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಮತದಾರ ಪಟ್ಟಿಯಲ್ಲಿ ಅವ್ರು ಯಾರು ನಮ್ಮ ದೇಶದ ನಾಗರಿಕರೇ ಅಲ್ಲ ಅಂದ್ಬಿಟ್ರೆ ಹಾಗೆ ಹೋಯ್ತಲ್ಲ. ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಬೇಕಾದ್ರೆ ಅದರ ಮೂಲ ಆಶಯಗಳೇನಿತ್ತು ಅಂದ್ರೆ, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಂದ್ರೆ ಈ ದೇಶದ ಈ ದೇಶದ ಆತ್ಮವೇ ಬಹುತ್ವ ಅಂತಂದ್ರೆ ಏನು? ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಪ್ರಾಂತಗಳು ಒಟ್ಟಾಗಿ ನಾವು ಬದುಕತಕ್ಕಂತೆ ಬಹುತ್ವ ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಇದೇ ವೇದಿಕೆಯಲ್ಲಿ ನಮ್ಮ ಇದಿನಪ್ಪನವರಿದ್ರು. ಅಲ್ಲಿಂದನೇ ನಾನು ಕುವೆಂಪುರವರ ಕವನ ಓದಕ್ಕೆ ಪ್ರಾರಂಭ ಮಾಡಿದ್ದು. ಅವ್ರು ಹೇಳ್ತಾ ಇದ್ರು, ಸೋದರರೇ ಬನ್ನಿ, ಓ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲೆ ಕೀಳ ಬನ್ನಿ, ವಿಜ್ಞಾನ ದೀವಿಗೆಯನ್ನು ಹಿಡಿಯ ಬನ್ನಿ ಸೋದರರ ವಿಶ್ವಪಥಕ್ಕೆ ಅಂತ ಹೇಳಿ ಏನ್ ಕುವೆಂಪುರವರು ನಾನು ಇದಿನಪ್ಪನವರಿಂದ ಕಲಿತು ನಿರಾಳವಾಗಿ ಕುವೆಂಪುರವ್ರ ಇದೆ ಇದರಲ್ಲಿ. ಸೊ ಇಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರಿರ್ತಕ್ಕಂಥ ಜಿಲ್ಲೆ, ಪ್ರಬುದ್ಧರು ಇರ್ತಕ್ಕಂಥ ಜಿಲ್ಲೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯವರು RSS ಅವರು ಬಂದು ಇದೇ ಕುತ್ಮಲ್ ರಾಯರು ತಗೊಳ್ಳಿ, ಏನ್ ಪುರಭವನದ ಹೆಸರಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆಲ್ಲರೂ ಸಹ ವಿದ್ಯೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಮೂಲ ಉದ್ದೇಶದಿಂದ ಮಾಡಿದ್ರಲ್ಲ. ಇಂಥೆಲ್ಲ ಇತಿಹಾಸವನ್ನು ಇಟ್ಕೊಂಡು ನಾವು ಯಾಕೋ ಮಡಿವಂತಿಕೆರ ಆಗ್ತಾ ಇದ್ದೀವಿ. ನಾವು ಮುಂದೆ ನಿಂತು ನಮ್ಮ ಜವಾಬ್ದಾರಿ, ಅಧಿಕಾರ ಅಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದು ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕ ಈ ಭಾರತದ ನಾಗರಿಕ ಅಂತ ಹೇಳ್ತಕ್ಕಂಥ ಧೈರ್ಯವನ್ನು ನಾವು ತುಂಬಬೇಕಾಗುತ್ತೆ. ಯಾರಾದ್ರೂ ಬಂದು ಈ ದೇಶದ ನಾಗರಿಕ ಅವರಲ್ಲ ಇವ್ರ ಧರ್ಮ ಬೇರೆ, ಇವ್ರ ಧರ್ಮ ಬಂದ್ರೆ ಅವ್ರನ್ನ ಗಟ್ಟಿಯಾಗಿ ನಾವು ವಿರೋಧ ಮಾಡಬೇಕಾಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ನಾವು ಹೇಳಬೇಕು. ಅದು ಭಯ ಬೀಳೋದು ಬೇಕಾಗಿಲ್ಲ. ಈ ದೇಶ ಕಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ಭಾರತ ದೇಶದ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಮಹಾತ್ಮ ಗಾಂಧಿಯವರು. ಇಲ್ಲಾಂದ್ರೆ 580 560 ರಾಜ ಮಹಾರಾಜರಿದ್ದಂತ ಈ ದೇಶ ಭಾರತದವರು. ಶಿವಾಜಿ ಮಾಲ್ಡಾದಲ್ಲಿ ಅವರು, ಗೋಪಾಲ್ ಮಹಾರಾಜ ಇಡೀ ದೇಶದಲ್ಲಿ ಪಟೌಡಿ ಅಂತ ಕ್ರಿಕೆಟ್ ಪ್ಲೇಯರ್ ಇದ್ರು, ಅವರು ಕೂಡ ಮಹಾರಾಜರಾಗಿದ್ರು. 560 ರಾಜ ಮಹಾರಾಜರನ್ನ ಅವ್ರನ್ನೆಲ್ಲ ಒಗ್ಗೂಡಿಸಿ ನಾವು ಗಣರಾಜ್ಯರಾಗಬೇಕು ಅಂತ ಹೇಳಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟುಬಿಟ್ಟು ಯಾವ ರೀತಿ ನಡಿಬೇಕು ಅಂದ್ರೆ ಅದನ್ನ ಮುಗಿಸ್ಲಕ್ಕೆ ಹೋಗ್ತಾ ಇದ್ದಾರೆ. ತದನಂತರ ಬ್ರಿಟಿಷರು ಬಂದ್ಮೇಲೆ ಒಂದಾಯ್ತು, ಯಾರು ಕಂದಾಯ ಕಟ್ತಾರೆ
ಯಾರು ಜಮೀನ್ದಾರಿದ್ದಾರೆ, ಯಾರು ಬ್ರಿಟಿಷ್ ಸರ್ಕಾರದಲ್ಲಿ ಸಂಬಳ ತಗೊಳ್ತಾರೆ, ಅವ್ರಿಗೆ ಮಾತ್ರ ಮತದಾನದ ಹಕ್ಕು. ಇವೆಲ್ಲ ಬದಲಾವಣೆ ಮಾಡಿ ದೇಶ ಅಂತ ಹೇಳಿದ ಮೇಲೆ, ನಮ್ಮ ದೇಶ ಅಂದ ಮೇಲೆ ಎಲ್ಲರಿಗೂ ಸಹ ಹಕ್ಕಿದೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ 1947 ಇಸ್ವಿನಲ್ಲಿ ಎಲ್ಲ ಹಕ್ಕನ್ನು ಕೊಟ್ಟಿತ್ತು ಅಂತ. ಅಮೆರಿಕ ರಾಷ್ಟ್ರ 1964 ಇಸ್ವಿನಲ್ಲಿ ಎಲ್ಲರಿಗೂ ಸಹ ಮತದಾನದ ಹಕ್ಕನ್ನು ಕೊಟ್ಟಿದ್ದು. ಅದು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅದಕ್ಕೆ ಹೋರಾಟ ಮಾಡಿ ಅವರ ಕಡೆಗೆ ಕೊಲೆ ಕೂಡ ಮಾಡಕ್ ಕೊಟ್ಟರು. ಆದ್ರಿಂದ ಬಡವರ ಪರ ಧ್ವನಿ ಎತ್ತವ್ರಿಗೆಲ್ಲರಿಗೂ ಸಹ ಅಷ್ಟು ಸುಲಭವಾಗಿ ಸಮಾಜದಲ್ಲಿ ಬಿಡೋದಿಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷದ ಒಂದು ಪವಿತ್ರವಾದ ಪಕ್ಷದ ತಾವೆಲ್ಲರೂ ಸಹ ಸದಸ್ಯರಾಗಿ, ಏನು ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಬಹಳ ಎಚ್ಚರ ವಹಿಸಿ ಜನಸಾಮಾನ್ಯರ ಮಧ್ಯೆ ಇದೊಂದು ಸ್ವತಂತ್ರ ಹೋರಾಟ ಅಂತಾನೆ ತಿಳ್ಕೊಳ್ಳಿ. ಜನಸಾಮಾನ್ಯರ ಮಧ್ಯೆ ಇದ್ದು ಏನಪ್ಪಾ ನಾನು BLA 2 ಆದ್ರೆ ನನಗೇನ್ ಸಿಗುತ್ತೆ ಅನ್ನೋದು ಯೋಚನೆ ಮಾಡಬೇಡಿ. ಈ ದೇಶ ಉಳ್ಕೊಳ್ಬೇಕಾದ್ರೆ ಈ ಕಾಂಗ್ರೆಸ್ ಪಕ್ಷದ ಸೇವೆ ಮೂಲಕನೇ ದೇಶ ಉಳಿಸ್ಬೇಕಾಗುತ್ತೆ ವಿನಃ ಅಧಿಕಾರ ಬದಲ ಬಿಡ್ಬಿಡಿ. ಯಾಕಂದ್ರೆ ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ, ಕವಲು ದಾರಿಯಲ್ಲಿ ನಿಂತಿದ್ದೇವೆ. ಆದ್ರಿಂದ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ಈ ಒಂದು ಮತ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ನಾವೇನಾದ್ರೂ ಎಚ್ಚರ ತಪ್ಪಿದ್ರೆ ಸಂವಿಧಾನವನ್ನೇ ಬುಡಮೇಲು ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ನಾನು ಅಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. ತೃಣಮೂಲ್ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವ್ರ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ವ್ಯತ್ಯಾಸ 35 ಲಕ್ಷ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಶನ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಮ್ಯಾಪಿಂಗ್ ಮಾಡಿ ಅವ್ರು ಯಾರು ಅನುಮಾನಾಸ್ಪದವಾದ ವ್ಯಕ್ತಿಗಳು ಅಂತ ಹೇಳಿ 27 ಲಕ್ಷ ಇಟ್ಟಿದ್ದಾರೆ. ಗೆದ್ದಿರೋದು 35 ಲಕ್ಷದಲ್ಲಿ 27 ಲಕ್ಷ ಅದು ಸಸ್ಪೆಂಡ್ ಅಲ್ಲಿ ಇಟ್ಟಿದ್ದಾರೆ ಲಿಸ್ಟ್. ಅಂದ್ರೆ ಗೆದ್ದಿರೋದು 8 ಲಕ್ಷ. 8 ಲಕ್ಷಕ್ಕೆ 10 ಲಕ್ಷ ಮತದಾನವನ್ನು ಒಂದು ತಿಂಗಳಲ್ಲಿ ಸೇರಿಸಿದೆ. ಇಷ್ಟೊಂದು ಷಡ್ಯಂತ್ರಗಳನ್ನ ಮೋಸ ಮಾಡ್ತಾರೆ ಅಂದ್ರೆ ಭಾರತೀಯ ಪಾರ್ಟಿಯವ್ರು ಬಂದಾಗ ಹೇಳೋರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ. ಇದೇ ಡಿಫರೆನ್ಸ್. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಇಲ್ಲ. ಇವರು ನಮ್ಮನ್ನು ಆಳ್ಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ತಾವೆಲ್ಲರೂ ಸಹ ಎಚ್ಚರ ವಹಿಸಬೇಕಾಗಿದೆ. ನಾನು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, BLOಗಳು ಸುದರ್ಶನ್ ಅವ್ರು ಹೇಳಿದಾಗೆ ಮ್ಯಾಪಿಂಗ್ ಅಂದ್ರೆ ದೊಡ್ಡ ವಿಚಾರ ಅಲ್ಲ. ಈ ಒಂದು ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಹೇಳ್ತಾರೆ. ಗ್ರಾಮ ಪಂಚಾಯತಿನಲ್ಲಿ ಅಷ್ಟು ಸುಲಭವಾಗಿ ಯಾರನ್ನು ಬಿಡಕ್ಕಾಗೋದಿಲ್ಲ. ನಗರ ಪಟ್ಟಣಗಳಲ್ಲಿ ಆ ಕೆಲಸಗಳು ಮಾಡಕ್ ಹೊರಟಿದ್ದಾರೆ. ಆದ್ರೂ ಸಹ ಜಾಗೃತರಾಗಿ ಯಾರದು ಹೆಸರು ಮ್ಯಾಪಿಂಗ್ ಅಲ್ಲಿ ಬಂದಿಲ್ಲ ಅದನ್ನ ನಾವು ಹುಡುಕ್ಬೇಕಾಗುತ್ತೆ. BLO ಜೊತೆ BLA 1 BLA 2 ಕೂಡ ಮಾಡಿದ್ದಾರೆ. ಸುದರ್ಶನ್ ಅವ್ರು ಹೇಳಿದ್ರು ಸುಳ್ಯದಲ್ಲಿ ಏನು BLA 2 ಬಂದಿಲ್ಲ. ಕೃಷ್ಣಪ್ಪ ಎಲ್ಲಿ ಬರೋಸರಿ ಏನೋ ಟಿಕೆಟ್ ಬೇಕು ಅಂದ್ರೆ ಇನ್ನೊಂದು ವಾರದಲ್ಲಿ ಮಾಡಿ ರೆಡಿ ಆಗ್ಬೇಕು. ಇಲ್ಲಾಂದ್ರೆ ಟಿಕೆಟ್ ಇಲ್ಲ. ಅದನ್ನ ಬಹಳ ಗಂಭೀರವಾಗಿ ತಗೊಳ್ಳಿ. ಇಲ್ಲಾಂದ್ರೆ BLA 2 BLA 1 ಮಾಡಿ ನಾವೇನು ಆಗೋದಿಲ್ಲ. ಯಾರು MLA ಆಗ್ಬೇಕು ಅಂತ ಆಸೆ ಇದೆ ಅವ್ರು ಮಾಡಿ BLA 2. ಯಾರು ಮಂತ್ರಿ ಆಗ್ಬೇಕಾಗಿದೆ ಅವ್ರು BLA 2 ಮಾಡಿ. ಯಾರು MP-ಗಳಾಗಬೇಕಾಗಿದೆ ಅವ್ರು BLA 2 ಮಾಡಿ. ನೀವೇನಾದ್ರೂ ಎಚ್ಚರ ತಪ್ಪಿದ್ರೆ ಬರೋಸಲಿ ನೀವು ಯಾರು ಸಹ MLA-ಗಳು ಆಗಲ್ಲ, MP-ನೂ ಆಗೋದಿಲ್ಲ, ಕಾರ್ಪೊರೇಟರ್ಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳು ಆಗೋದಿಲ್ಲ. ಆದ್ರಿಂದ ದಯವಿಟ್ಟು ಏನು ಸುದರ್ಶನ್ ಅವರು ಹೇಳಿದ್ದಾರೆ 30ನೇ ತಾರೀಕಿನಿಂದ BLOಗಳು ಪ್ರತಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರಂ ಅಂತ ಹೇಳಿ 2 ಫಾರಂ ಕೊಡ್ತಾರೆ. 2 ಫಾರಂ ಒಂದನ್ನು ಸಂಪೂರ್ಣವಾಗಿ ಅದನ್ನ ಭರ್ತಿ ಮಾಡಿ, ಒಂದು ಫಾರಂ ನೀವೇ ಇಟ್ಕೊಳ್ಬೇಕು, ಒಂದು ಫಾರಂ ಅವರು BLO ತಗೊಂಡು ಹೋಗ್ತಾರೆ. ಮುಂದೆ ಅವರು ಮ್ಯಾಪಿಂಗ್ ಆದ ನಂತರ ಒಂದು ಸಂಪೂರ್ಣವಾದ ಡ್ರಾಫ್ಟ್ ಲಿಸ್ಟ್ ಬಂದಾಗ ನಿಮ್ ಹೆಸರು ಬರಲಿಲ್ಲ ಅಂದ್ರೆ ನೀವು ಏನ್ ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಅದನ್ನ ತೆಗೆದುಕೊಂಡು ಹೋಗಿ ನಾವು ತೋರಿಸ್ಬೇಕಾಗತ್ತೆ ಇದು ತಪ್ಪು ಸರಿ ಅಂತ ಹೇಳಿ. ಅದಲ್ಲದೆ ಅವರು ಕೆಲವು ಎಷ್ಟು ಕನ್ಫ್ಯೂಷನ್ ಅಂದ್ರೆ ಸಂಶಯಗಳನ್ನ ಮೂಡಿಸ್ಬೇಕು ಅಷ್ಟೆಲ್ಲ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈಗ ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರು ಎಲ್ಲಿಂದ ಅವ್ರು ಯಾವ ದಾಖಲೆಗಳು ಇಟ್ಕೊಂಡಿರ್ತಾರೆ, ರೈತರು ಯಾವ ದಾಖಲೆಗಳು ಇಟ್ಕೊಂಡಿರ್ತಾರೆ, ಕಾರ್ಮಿಕರು ಯಾವ ದಾಖಲೆಗಳು ಇಟ್ಕೊಂಡಿರ್ತಾರೆ, ಅಲೆಮಾರಿಗಳು ಯಾವ ದಾಖಲೆಗಳು ಇಟ್ಕೊಂಡಿರ್ತಾರೆ, ಇವೆಲ್ಲವೂ ಸಹ ಸಂಕಷ್ಟದಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಈ ದೇಶದ ನಾಗರಿಕರು. ಯಾವುದೇ ದಾಖಲೆ ಇರ್ಬೋದು, ದಾಖಲೆ ಇಲ್ಲದೆ ಇರ್ತಕ್ಕಂಥವ್ರು ಮಾರ್ಕ್ಸ್ ಕಾರ್ಡ್, ಫೇಕ್ ಮಾರ್ಕ್ಸ್ ಕಾರ್ಡ್ ಇರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಈ ದೇಶದ ವೋಟರ್ ಆಗೋಕ್ಕಾಗೋದಿಲ್ಲ ಅಂತ ನಾವು ಕೇಳಬೇಕಾಗುತ್ತೆ. ಆದ್ರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಮುಂದೆ ದೊಡ್ಡ ಸವಾಲೇ ಇದೆ.
ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಈ ದೊಡ್ಡ ಸವಾಲು ನಮ್ಮ ಹಕ್ಕನ್ನ ಮೊಟ್ಟುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ತಮ್ಮ ಊರು, ಕೇರಿ, ಹಳ್ಳಿ, ಗ್ರಾಮ ಎಲ್ಲ ಕಡೆ ಹೋಗಿ ತಮ್ಮ ಸ್ನೇಹಿತರು, ಅಕ್ಕಪಕ್ಕದಲ್ಲಿರೋರು, ಸಂಬಂಧಿಕರು ಯಾರದೇ ಕೂಡ ಹೆಸರು ಬಿಡದಾಗೆ ತಾವೆಲ್ಲರೂ ಸಹ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಹಿಂದೆ ಏನು ಡಿ ಕೆ ಶಿವಕುಮಾರ್ ಅವರಿದ್ರು ಅಧ್ಯಕ್ಷರಾಗಿ, ಅವರು ಸುದರ್ಶನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅವ್ರು ಕೊಡ್ತಕ್ಕಂಥ ಎಲ್ಲ ನಿರ್ದೇಶನಗಳನ್ನ ಚಾಚು ತಪ್ಪದೆ ನೀವು ಮಾಡಬೇಕಾಗುತ್ತೆ. ನಮ್ಗೇನು ಅಭ್ಯಂತರ ಇಲ್ಲ, ನೀವು SIR ಮಾಡಿ, ನಕಲಿ ಓಟ್ ಯಾರ್ಯಾರಿದ್ದಾರೆ ಅವ್ರನ್ನ ತೆಗಿರಿ. ಹೆಚ್ಚಿನ ನಕಲಿ ಓಟ್ ಇರೋದೇ ಭಾರತೀಯ ಜನತಾ ಪಾರ್ಟಿ RSS ಅವ್ರದ್ದು, ಅದನ್ನು ತೆಗಿರಿ, ಬಹಳ ಸಂತೋಷ. ಅದ್ರ ಜೊತೆಗೆ ಡಬಲ್ ಇರುತ್ತೆ, ಅದನ್ನು ತೆಗಿರಿ. ಆದ್ರೆ ಸುದರ್ಶನ್ ಅವರು ಹೇಳಿದಾಗೆ ಒಬ್ಬ ನೈಜ ಮತದಾರರನ್ನ ಓಟನ್ನ ಎಲ್ಲೂ ಸಹ ಕದಿಲಿಕ್ಕೆ ಹೋಗ್ಬೇಡಿ. ನಾವು ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ಈಗ ಮೊನ್ನೆ ತಾನೇ ಮೀನಾಕ್ಷಿ ನಟರಾಜನ್ ಅವರ ರಾಜ್ಯಸಭಾ ಚುನಾವಣೆ ಆದ ಓಟ್ ಚೋರಿ ಅಲ್ಲ, ಸೀಟ್ ಚೋರಿನೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನ್ ಕೂತಿದ್ದೀರಲ್ಲ ಸೀಟು, ಅದನ್ನೇ ಚೋರಿ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರಿಂದ ಮತ ಕಳ್ಳತನ ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಇದೇನು ಹೊಸದಲ್ಲ, ನಾನು ಹೇಳುವಾಗ ಯಾರು ಕೇಳ್ತಾರ. 25 ವರ್ಷ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಬೆಂಗಳೂರು ನಗರದಲ್ಲಿ ಚುನಾವಣೆ ಆಗುವಾಗ ಕಾಂಗ್ರೆಸ್ ಪಕ್ಷದ ಎಲ್ಲೆಲ್ಲಿ ಮತ ಇದೆ, ಸ್ಲಮ್ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಆ ರಿಟರ್ನಿಂಗ್ ಆಫೀಸರ್ ಬೆಳಿಗ್ಗೆ ಬಂದು 7 ಗಂಟೆಗೆ ಒಂದು ಗೀಟ್ ಹೇಳ್ಬಿಡೋದು, ಇದು ಡಿಲೀಟೆಡ್ ಅಂತ. ಕೆಂಪು ಗೀಟ್ ಹೇಳ್ಬಿಡೋ. ನೋಡಿ, ಅವರು ಸೀನಿಯರ್ ಆಗಿದ್ದಾರೆ, ಗೊತ್ತಿದೆ, ಅವ್ರು ಯಾರಿಗೂ ಹೇಳ್ಕೊಟ್ಟಿಲ್ಲ, ನನಗೆ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ಯಾರು ಪ್ರೊಟೆಸ್ಟ್ ಮಾಡಲಿಲ್ಲ. ಆ ಪ್ರೊಟೆಸ್ಟ್ ಮಾಡಲಿಲ್ಲ, ಇವತ್ತು ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಬಹಳ ಸುಲಭ ಇವ್ರನ್ನೆಲ್ಲ ನಾವು ಮೂರ್ಖರನ್ನಾಗಿ ಮಾಡಕ್ಕೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದವ್ರನ್ನ ನೀವು ಮೂರ್ಖರು ಮಾಡಬಹುದು, ಆದ್ರೆ ಭಾರತ ದೇಶದ ಪ್ರಬುದ್ಧ ಜನತೆನ ಯಾವತ್ತೂ ಸಹ ಮೂರ್ಖರು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಬಿಡ್ತೇನೆ. ಅದಕ್ಕೋಸ್ಕರ ಈ ಒಂದು SIR ವಿಚಾರದಲ್ಲಿ ಜನಜಾಗೃತಿಯನ್ನು ಮೂಡಿಸಿದ್ದಾರೆ. ಇವಾಗ ತಾನೇ ಸುದರ್ಶನ್ ರವರು ಎಲೆಕ್ಷನ್ ಕಮಿಷನ್ ಹತ್ರ ಮಾತಾಡ್ಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡು ಅದ್ರಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ತೀವಿ. ಎಲ್ರಿಗೂ ಸಹ ಲಿಂಕ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹ ಎಲೆಕ್ಷನ್ ಕಮಿಷನ್ ಇದರಲ್ಲಿ ಲಿಂಕ್ ಅಲ್ಲಿ ಬಂದು ವಿಡಿಯೋ ಕಾನ್ಫರೆನ್ಸ್ ಆಗುತ್ತೆ. ನಾನು 3 ಗಂಟೆಯಿಂದ 4 ಗಂಟೆವರೆಗೂ ಕಾಂಗ್ರೆಸ್ ಆಫೀಸಲ್ಲಿ ಕೂತ್ಕೊಂಡು ಅದರಲ್ಲಿ ಭಾಗವಹಿಸ್ತೇನೆ. ಅದರಲ್ಲಿ ಏನಾದರೂ ನ್ಯೂನ್ಯತೆಗಳು ತಪ್ಪಿದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ಳೋಣ ಅನ್ನೋದು ಹೇಳ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ ವಲಸೆ ಹೋಗ್ತಕ್ಕಂಥವ್ರು, ಹೊಟ್ಟೆಪಾಡಿಗೆ ಊರು ಸುತ್ತವರು, ಗುಳೆ ಹೋಗೋರು ಅಂತ ಹೇಳಿ ಬಹಳಷ್ಟು ಜನ ಇದ್ದೀವಿ. ಆದ್ರಿಂದ ಎಲ್ಲರ ಹಕ್ಕನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇದೆಲ್ಲ ನಾವು ಎಲೆಕ್ಷನ್ ನಿಲ್ತೀವಿ, ನಮ್ಗೆ ಓಟ್ ಹಾಕ್ಬಿಟ್ರೆ ನಾವೇನೋ MLA MP ಆಗ್ತೀವಿ ಅನ್ನೋ ಪ್ರಶ್ನೆ ಅಲ್ಲ. ಸರ್ಕಾರ ಜನಸಾಮಾನ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳು, ಯಾಕಂದ್ರೆ ನೀವು ರಕ್ತ ಬೆವರು ಸುರಿಸಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಖಜಾನೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಖಜಾನೆ ತುಂಬ್ತೀರಿ. ಆ ಹಣ ಅದಾನಿ ಅಂಬಾನಿಗೆ ಹೋಗಿದೆ. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಅದರಲ್ಲಿ ಸಹಾಯ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದೀವಿ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು SIR ಅಂದ್ರೆ ಸಮಗ್ರ ಪರಿಷ್ಕರಣ ಶೀಘ್ರವಾಗಿ ಮಾಡ್ತಕ್ಕಂಥದ್ದು, ಒಂದು ವಿಶೇಷ ಸಮಗ್ರ ಪರಿಷ್ಕರಣ ಮಾಡ್ತಕ್ಕಂಥ ಈ ಮತ ಪಟ್ಟಿಯಲ್ಲಿ ಯಾರ್ದೂ ಸಹ ಹೆಸರು ಬಿಟ್ಟು ಹೋಗಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ತಾವೆಲ್ಲರೂ ಸಹ ಸಕ್ರಿಯವಾಗಿ ಕೆಲಸ ಮಾಡಿ, ಆವಾಗಲೇ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮೆಲ್ಲರಿಗೂ ಸಹ ಸ್ವತಂತ್ರವನ್ನು ಕೊಟ್ಟು ಒಂದು ಪವಿತ್ರವಾದ ಪಕ್ಷವನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ನಮ್ಮ ಪೂರ್ವಜರ ಆತ್ಮಕ್ಕೂ ಸಹ ಶಾಂತಿ ಸಿಗುತ್ತೆ. ಈ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ, ಜಾತ್ಯತೀತ ತತ್ವವನ್ನ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನಾವೆಲ್ಲರೂ ಸಹ ಶಾಂತಿ ಸೌಹಾರ್ದತೆಯಿಂದ ಬಾಳ್ಬೋದು ಅನ್ನೋ ವಿಚಾರವನ್ನು ಹೇಳಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿ, ಧನ್ಯವಾದ ಸಲ್ಲಿಸಿ, ಅಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮೂರಿಗೆ ಬಂದು, ಮಂಗಳೂರಲ್ಲೇ ಬಂದು ತಾವೆಲ್ಲರೂ ಸಹ ಅಭಿಮಾನದಿಂದ ನನ್ನನ್ನು ಕಂಡಿದ್ದಕ್ಕೆ ತಮಗೂ ಸಹ ವಂದನೆ ಸಲ್ಲಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.